ಗಾಯ್ಸ್ ಇವತ್ತು ಸ್ವಿಫ್ಟ್ದು ಸರ್ವಿಸಿಂಗ್ ಮ್ಯಾಗ ಐತೆ ಗಾಯ್ಸ್ ವಿಡಿಯೋ ಇವತ್ತು. ಸ್ವಿಫ್ಟ್ ಸರ್ವಿಸ್ ಆಯಿಲ್ ಚೇಂಜ್ ಎಲ್ಲ ಹೆಂಗೆ ಮಾಡ್ತಾರೆ ಅಂತ ತೋರಿಸ್ತು ಬನ್ನಿ ಗಾಯ್ಸ್ ಬನ್ನಿ ಗಾಯ್ಸ್ ಇವು ಜೆನ್ಯೂನ್ ಸ್ಪೇರ್ ಪಾರ್ಟ್ ಮಾರೋ ಸುಜುಕಿಯಿಂದ ನೋಡಿ ಜೆನ್ಯೂನು ನೋಡ್ಬೋದು. ಶೋರೂಮಿಂದ ಜೆನ್ಯೂನ್ ಸ್ಪೇರ್ ಪಾರ್ಟ್ಸ್ ತಂದಿದ್ದೀನಿ ಗಾಯ್ಸ್. ಕೂಲೆಂಟ್ ಕೂಡ ನೋಡ್ಬೋದು ನೋಡಿ ಗಾಯ್ಸ್. ಕೂಲೆಂಟ್ ಎಕ್ಸ್ಟ್ರಾ ಕೂಲೆಂಟ್ ಮಾರೋ ಸುಜುಕಿ 3 ಲೀಟ್ರ್ ಕೂಲೆಂಟ್ ಗಾಯ್ಸ್. ಒಂದು ಏರ್ ಫಿಲ್ಟ್ರು ಆಯಿಲ್ ಫಿಲ್ಟ್ರ್ ಕೊಟ್ಟಿದ್ದೀನಿ ಗಾಯ್ಸ್ ಹಾಕ್ಯಾರ. ಇನ್ನು ಇದ್ರ ಬಾಕ್ಸ್ ಕೂಡ ಇದೆ ನಾವು ಬನ್ನಿ ಗಾಯ್ಸ್ ತೋರಿಸ್ತೀನಿ ಗಾಯ್ಸ್. ಇದ್ರ ಬಾಕ್ಸು ಜೆನ್ಯೂನ್ ಗಾಯ್ಸ್. ನಾನೇ ಬಾಕ್ಸ್ ತೆಗೆದಿಟ್ಟಿರೋದು ಮೇಸ್ತ್ರಿಗಳಿಗೆ ಅನುಕೂಲ ಆಗಲಿ ಅಂತ. 285 ಗಾಯ್ಸ್ ಏರ್ ಫಿಲ್ಟ್ರ್ ಗಾಯ್ಸ್. ಆಯಿಲ್ ಫಿಲ್ಟ್ರ್ ಏನಿಲ್ಲ ಆಯಿಲ್ ಫಿಲ್ಟ್ರ್ ನೋಡೋಕೆ ಸಿಗಲಿಲ್ಲ ನಿಮಗೆ, ಬಟ್ ನಾನು ಹಾಕಿದ್ದಾರೆ ಗಾಯ್ಸ್, ಕೊಟ್ಟಿದ್ದೀನಿ ಮೇಸ್ತ್ರಿ ಕೈಯಾಗ. 390 ಆಯಿಲ್ ಫಿಲ್ಟ್ರ್ ಎಲ್ಲ ಕೂಡಿ ನನಗೆ ಗಾಯ್ಸ್ 1894 ರೂಪಾಯಿ ಇತ್ತು. ಆಯಿಲ್ ಫಿಲ್ಟ್ರ್ ವಿತ್ ಏರ್ ಫಿಲ್ಟ್ರ್ AC ಫಿಲ್ಟ್ರ್ 3 ಲೀಟ್ರ್ ಕೂಲೆಂಟ್. ನೋಡಿ ಗಾಯ್ಸ್ ಆಯಿಲ್ ಫಿಲ್ಟ್ರ್ ಹಾಕಿದ್ರೆ ಗಾಯ್ಸ್ ಏನಾದ್ರು ಜಸ್ಟ್ ಕೂಲೆಂಟ್ ಬಿದ್ದಿದೆ ನೋಡಿ. ಕೂಲೆಂಟ್ ಬಿಚ್ಚಿದ್ದಾರೆ. ಸ್ವಿಫ್ಟ್ ಸರ್ವಿಸ್ ಮತ್ತೆ ಸಿಗೋಣ ಗಾಯ್ಸ್. ನೆಕ್ಸ್ಟ್ ಆಯಿಲ್ ಹಾಕ್ತಾರೆ ಆ ಟೈಮ್ನಲ್ಲಿ ನಿಮ್ಮ ಮತ್ತೆ ಸಿಗೋಣ ಗಾಯ್ಸ್. ನಿಮಗೆ ಏರ್ ಫಿಲ್ಟರ್ ತೋರಿಸ್ತೀನಿ ಹೆಂಗೆ ಖರಾಬಾಗಿದೆ ಅಂತ ಬನ್ನಿ ತೋರಿಸ್ತೀನಿ ಗಾಯ್ಸ್. ಏರ್ ಫಿಲ್ಟ್ರ್ ಯಾವ ನಮ್ನಿ ಖರಾಬಾಗಿದೆ, ಅದಕ್ಕೆ ಗಾಡಿ ಅವರೇಜ್ ಕೊಡ್ತಾಯಿಲ್ಲ ನೋಡಿ ಗಾಯ್ಸ್. ಏರ್ ಫಿಲ್ಟ್ರ್ ಕಂಪ್ನಿದ್ರೆ ಇದು ಒರಿಜಿನಲ್ ಜೆನ್ಯೂನ್, ಇದು ಜೆನ್ಯೂನ್ ಕೂಡ. ಅದರ ಸರ್ವಿಸ್ ಭಾಳ ದಿವಸ ಲೇಟ್ ಆಗಿದ್ದಕ್ಕೆ ನೋಡಿ ಯಾವ ನಮ್ನಿ ಹಾಲತ್ ತೆಗಿತಿದ್ದು. ಇದು ನೋಡಿರಿ, ಇದು ಹೊಸ ಏರ್ ಫಿಲ್ಟರ್. ಇದು ನೋಡಿ ಹೇಗಿದೆ. ಆಮೇಲೆ ಇದು ಮೂರು ಲೀಟ್ರ್ ಹಾಕ್ಬಿಡು. ಎಷ್ಟು ಲೀಟ್ರ್ ಕೆಪಾಸಿಟಿ ಟೋಟಲ್? 2 ಲೀಟ್ರ್ ಉಳ್ಕೆದು ನೀರು ಹಾಕೋದಿರ್ತೈತೆ. ನೀವು 3 ಲೀಟ್ರ್ ಹಾಕಿ ಉಳಿದು ನೀರು ಹಾಕಿಬಿಡ್ರಿ ನಡೀತೈತಿ. ಟೋಟಲ್ 3 ಲೀಟ್ರ್ ಕೂಲೆಂಟ್. ಕೂಲೆಂಟ್ ನೆಕ್ಸ್ಟ್ ಆಯಿಲ್ ಚೇಂಜ್. 3 ಲೀಟ್ರ್ ಕೂಲೆಂಟ್ ಆಯ್ತು. 2 ಲೀಟ್ರ್ ವಾಟರ್ ನೋಡ್ರಿ. 2 ಲೀಟ್ರ್ ವಾಟರ್ ಮಿಕ್ಸ್ ಮಾಡಾತಾರೆ. ಆಲ್ಮೋಸ್ಟ್ 2 ಲೀಟ್ರ್ ಕೂಲೆಂಟು 3 ಲೀಟ್ರ್ ವಾಟರ್ ಮಿಕ್ಸ್ ಮಾಡ್ತಾರೆ ಗೈಸ್. ನಾನೇ ಸೇಫ್ಟಿ ಹೆಚ್ಚಿಗೆ ಕೂಲೆಂಟ್ ಹಾಕಿದ್ರೆ ಗಾಡಿ ಚಲೋ ತಾಳ್ಕೆ ಬರುತ್ತೆ ಅಂತೇಳಿ 1 ಲೀಟ್ರ್ ಹೆಚ್ಚಿಗೆ ಹಾಕತ್ತೀವಿ. ಆಯ್ತು ಗೈಸ್, ಆಯಿಲ್ ಒಂದು ಚೇಂಜ್ ಮಾಡ್ತಾರೆ ಸದ್ಯಕ್ಕೆ. ಎಲ್ಲ ಫಿಲ್ಟ್ರ್ ಹಾಕಿದ್ದಾರೆ ಗೈಸ್.
ಕೂಲಂಟ್ ಹಾಕಿದ್ದಾರೆ, AC ಫಿಲ್ಟ್ರ್ ಕೂಡ ಹಾಕಿದ್ದಾರೆ, ಅದು ನಿಮ್ಗೆ ತೋರ್ಸೋಕ್ಕಾಗಿಲ್ಲ. ಏರ್ ಫಿಲ್ಟ್ರ್ ಕೂಡ ಹಾಕಿದ್ದಾರೆ. ಈ ನೆಕ್ಸ್ಟ್ ಆಯಿಲ್ ಚೇಂಜ್ ಗೈಸ್. ಆಯಿಲ್ ಅಂತ ತೊಂಬರೋಣ ಬನ್ನಿ ಗೈಸ್, ಆಯಿಲ್ ತೊಂಬರೋಣ ಗೈಸ್. ಈಗ ಆಯಿಲ್ ಚೇಂಜ್ ಮಾಡ್ತಾರೆ ನೋಡ್ರಿ, ಒಂದು ಸತಿ ನೋಡ್ಕೊಂಬಿಡ್ರಿ. ನೆಕ್ಸ್ಟ್ ಕೂಲಂಟ್ ಚೇಂಜ್ ಆಯಿತು, ಏರ್ ಫಿಲ್ಟರ್ ಚೇಂಜ್ ಆಯಿತು, ಆಯಿಲ್ ಫಿಲ್ಟರ್ ಚೇಂಜ್ ಆಯಿತು. ಆಮೇಲೆ ECU ಸೆನ್ಸರ್ ಒಂದು ಪೆಟ್ರೋಲ್ದಾಗ ಇಟ್ಟಿದ್ದಾರೆ. ಇದೊಂದು ಈಗ ಆಯಿಲ್ ಚೇಂಜ್ ಮಾಡ್ತಾರೆ. ಆಯಿಲ್ ಚೇಂಜ್ ತೋರಿಸ್ತೀನಿ ನೋಡಿ ಗೈಸ್. ನೆಕ್ಸ್ಟ್ ಆಕ್ಸಿಜನ್ ಸೆನ್ಸರ್ ಫಿಟ್ಟಿಂಗ್ ತೋರಿಸ್ತೀನಿ ನಿಮಗೆ ಗೈಸ್. ಕ್ಯಾಸ್ಟ್ರಾಲ್ GTX IWD 30W ಸಿಂಥೆಟಿಕ್ ಆಯಿಲ್. ನಟ್ ಟೈಟ್ ಮಾಡಿರಲ್ಲ ಬ್ರಕ್ಕೆ. ಗೈಸ್ 3x ಕ್ಲೀನ್ ಫುಲ್ ಸಿಂಥೆಟಿಕ್ ಆಯಿಲ್ ಕ್ಯಾಸ್ಟ್ರಾಲ್ ಗೈಸ್. ಗೈಸ್ ನಾನು ಆಲ್ವೇಸ್ ಕ್ಯಾಸ್ಟ್ರಾಲ್ ಪ್ರಿಪೇರ್ ಮಾಡ್ತೀನಿ, ಯಾಕಂದರೆ ಇಂಜನ್ ಆವಾಜ್ ಮಿಂಟಾಗಿ ಬರುತ್ತೆ ಗೈಸ್. ಅಂದರೆ ಫುಲ್ ಕಡಕ್ಕಾಗಿ ಬರುತ್ತೆ ಇಂಜನ್ ಆವಾಜ್. ಯಾವತ್ತೂ ನಾನು ಕ್ಯಾಸ್ಟ್ರಾಲ್ ಹಾಕ್ತೀನಿ ಗೈಸ್ ಕಂಪಲ್ಸರಿ. ಕ್ಯಾಸ್ಟ್ರಾಲಿಗೆ ರೆಸ್ಪಾನ್ಸ್ ಬರೀ ಐತಿ ಗೈಸ್. ಆಮೇಲೆ 10,000 ಕಿಲೋಮೀಟ್ರ್ ಆದ್ಮೇಲೆ ಹೆಚ್ಚು ಕಮ್ಮಿ 2-3,000 ಕಿಲೋಮೀಟ್ರ್ ಹೊಡೆದು ತಡ್ಕೊತ ಗೈಸ್. ಅದು ಕ್ಯಾಸ್ಟ್ರಾಲ್ ಆಯಿಲ್ ಉಳ್ಕಿದಕ್ಕಿಂತ ಬೆಸ್ಟ್ ಅಂತ ಹೇಳ್ತೀನಿ. ಉಳ್ಕಿದ್ದೇನು ಕೆಟ್ಟದಂತ ಅಂತ ಹೇಳ್ತಾ ಇಲ್ಲ, ಆದರೆ ಉಳ್ಕಿದ ಆಯಿಲ್ಕಿಂತ ಬೆಸ್ಟ್ ಆಯಿಲ್ ಅಂತ ಹೇಳ್ತೀನಿ ಗೈಸ್. ನಾನು ಪ್ರಿಫರೆನ್ಸ್ ಮಾಡೋದು ಕ್ಯಾಸ್ಟ್ರಾಲ್ ಆಯಿಲ್. ಬಹುಶಃ ನಾನು ಹೇಳೋದಂದ್ರೆ ಕ್ಯಾಸ್ಟ್ರಾಲ್, ನಾನು ಯೂಸ್ ಮಾಡೋದು ರೆಗ್ಯುಲರ್ ಕ್ಯಾಸ್ಟ್ರಾಲ್. ನೀವು ಯಾವ್ದು ಮೇಲೆ ಯೂಸ್ ಮಾಡ್ತೀರಿ ನಿಮ್ಮೇ ಬಿಟ್ಟಿದ್ದು ಗೈಸ್, ನಿಮ್ಮೇ ಡಿಪೆಂಡ್. ಅಲ್ಲಿ ಮೊಬೈಲ್ ಆಲ್ಸೋ ಚಲೋ ಬರುತ್ತೆ ಗೈಸ್, ಆದರೆ ನಾ ಪ್ರಿಪೇರ್ ಮಾಡೋದು ಕ್ಯಾಸ್ಟ್ರಾಲ್ ಗೈಸ್. ಮೊದಲಿಂದನೂ ಕ್ಯಾಸ್ಟ್ರಾಲ್ ಯೂಸ್ ಮಾಡ್ತೀನಿ ಗೈಸ್. ನನಗೆ ರೆಸ್ಪಾನ್ಸ್ ಚಲೋ ಐತೆ ಗೈಸ್ ಕ್ಯಾಸ್ಟ್ರಾಲ್. ಬಕ್ಷಿ ಗ್ಯಾರೇಜ್ ನಮ್ಮ ಕಾಯಂ ರೆಗ್ಯುಲರ್ ಬರುವಂಥ ಗ್ಯಾರೇಜ್ ಗೈಸ್. ಇದು ಬೆಸ್ಟ್ ಸರ್ವಿಸ್ ಮಾಡ್ತಾರೆ ಗಾಡಿಯವರು. ಆಮೇಲೆ ರಿಪೇರಿ ಕೂಡ ಮಸ್ತಾಗಿ ಮಾಡ್ತಾರೆ. ಬಕ್ಷಿ ಆಟೋಮೊಬೈಲ್ಸ್ ಅಂತೇಳಿ ಬಾಗಲಕೋಟೆಯಲ್ಲಿರೋ ಕಾಳಿದಾಸ್ ಸರ್ಕಲ್ ಅಂತೇಳಿ ಸೀದಾ ಮುಂದೆ ಸಿಮಿಕೆರೆಗೋ ಬೈಪಾಸಿಗೆ ಬಂದರೆ ಕಾಳಿದಾಸ್ ಸರ್ಕಲ್ ಗೈಸ್. ಅದು ಅಲ್ಲಿಂದ ಸೀದಾ ಸಿಮಿಕೆರೆಗೋ ಬೈಪಾಸಿಗೆ ಬಂದರೆ ಮ್ಯಾಗ ಬಕ್ಷಿ ಆಟೋಮೊಬೈಲ್ಸ್ ಅಂತ ಕಾಣುತ್ತೆ ಗೈಸ್. ಇಲ್ಲಿ ಬಂದುಬಿಡಿ, ಸರ್ವಿಸ್ ಸಖತ್ತಾಗಿ ಮಾಡ್ತಾರೆ ಗೈಸ್. ನಾನಂತರೂ ಇಲ್ಲಿ ಸರ್ವಿಸ್ ಮಾಡ್ಸಕ್ಕೆ 1 ವರ್ಷ ಆಯ್ತು ಗೈಸ್. ನಮ್ಗೆ ಅವ್ರಿಗೆ ಸಖತ್ತಾಗಿ ಸರ್ವಿಸ್ ಚಲೋ ಮಾಡ್ತಾರೆ. ನಮ್ಗೆ ಅವ್ರಿಗೆ ಹೊಂದಾಣಿಕೆ ಆಗಿಬಿಟ್ಟಿದೆ ಗೈಸ್. ಸರ್ವಿಸ್ ಕೂಡ ನಾವು ಹೇಳಿದ ರೀತಿಯಲ್ಲಿ ನಾವು ಹೆಂಗೆ ಹೇಳ್ತೀವಿ ಹಂಗೆ ಮಾಡಿಕೊಡ್ತಾರೆ ಸರ್ವಿಸು. ಆಯಿಲ್ ಗೀಲ್ ಬೇಕಾದ್ರೆ ನೀವು ಹೊರ ತಂದು ಕೊಡ್ಬೋದು, ಮಾಡಿಕೊಡ್ತಾರೆ. ಅವ್ರ ಕಡೆನೂ ಇರುತ್ತೆ, ಬೇಕಾದ್ರೆ ಆ್ಯಸ್ ಯುವರ್ ಚಾಯ್ಸ್ ಗೈಸ್. ನೋಡಿ ಗೈಸ್ ನಮ್ಮ ಶಿಫ್ಟ್ ಲುಕ್. ಟೈಮ್ ಟು ಟೈಮ್ ರೆಗ್ಯುಲರಾಗಿ ಸರ್ವಿಸ್ ಮಾಡಿ ಗೈಸ್, ತಪ್ಪಿಸ್ದೆ ಅಂದರೆ ಗಾಡಿ ಕಂಡೀಷನ್ ಮಸ್ತಾಗಿರುತ್ತೆ ಗೈಸ್. ಸರ್ವಿಸ್ ಈಸ್ ಮೇನ್ ಇಂಪಾರ್ಟೆಂಟ್ ಗೈಸ್ ಕಾರಿಗೆ. ಬನ್ನಿ ಗೈಸ್, ಮತ್ತು ನಾನು ನಿಮ್ಗೆ ನೆಕ್ಸ್ಟ್ ಒಂದು ಡೀಟೇಲ್ಸ್ ಕೊಡ್ತೀನಿ. ಬನ್ನಿ ಗೈಸ್. ಈಗ ಆಕ್ಸಿಜನ್ ಸೆನ್ಸರ್ ನೋಡ್ರಿ ಗೈಸ್, ಎವರೇಜ್ ಕಮ್ಮಿ ಆಕತ್ರಿ ಇದರಿಂದ. ಇದು ಕ್ಲೀನ್ ಇರಲಿಲ್ಲ ಅಂದರೆ, ಕ್ಲೀನ್ ಇತ್ತಂದ್ರೆ ಎವರೇಜ್ ಚಲೋ ಕೊಡ್ತೈತಿ. ಗೈಸ್ ಇಲ್ಲಿ ಕಾಣುತ್ತಲ್ಲ ಅದರೊಳಗಿನ ಡಸ್ಟ್ ಪಾರ್ಟಿಕಲ್ ನೋಡಿ ಗೈಸ್. ECU ಸೆನ್ಸರ್ ಒಳಗಿಂದ ಡಸ್ಟ್ ಪಾರ್ಟಿಕಲ್ ಹೇಗಿಬಿಟ್ಟಿದೆ ನೋಡಿ ಗೈಸ್. ನೋಡ್ಬೋದು ನೀವು, ಸಣ್ಣಗೆ ಕಾಣ್ತಾ ನೋಡಿ ಗೈಸ್, ಪೀಸ್ ಚೂರು. ಇವ ಡಸ್ಟ್ ಪಾರ್ಟಿಕಲ್ ಗೈಸ್. ನೋಡಿ ಗೈಸ್ ಈ ಥರ ಇರುತ್ತೆ. ECU ಸೆನ್ಸರ್ ಇದು, ಆಕ್ಸಿಜನ್ ಸೆನ್ಸರ್. ಇದೇನಾದರೂ ಬ್ಲಾಕ್ ಆದರೆ ಎವರೇಜ್ ಕೊಡಲ್ಲ ಗಾಡಿ. ಈಗ ನಂದು ಪ್ರಾಬ್ಲಮ್ ಕೂಡ ಹಾಗೆ ಆಗಿದೆ. ಅದರೆಲ್ಲ ಬಿಚ್ಚಿದ ಮೇಲೆ ನೋಡ್ತೀವಿ ಇಷ್ಟೆಲ್ಲ ಡಸ್ಟ್ ಇದೆ ನೋಡಿ ಗೈಸ್. ಈ ಡಸ್ಟ್ ಕಾರಣದಿಂದನೇ ಎವರೇಜ್ ಕೊಡೋದು ಗಾಡಿ. ಇದೆ ನೋಡಿ ಗೈಸ್ ECU ಸೆನ್ಸರ್.
ಸ್ವಿಚ್ ಸೆನ್ಸರ್. ಇದೊಂದು ಏರ್ ಫಿಲ್ಟ್ರ್, ಒಂದು ಗಾಡಿ ಸರ್ವಿಸ್ ಮೇನ್ ಇಂಪಾರ್ಟೆಂಟ್ ಗೈಸ್. ಇದೇನಾರ ನಾವು ತಪ್ಪಿಸಿದೀವಿ ಅಂದ್ರೆ ಎವರೇಜ್ ಸರಿಯಾಗಿ ಕೊಡಲ್ಲ ಗೈಸ್. ಬನ್ನಿ ಗೈಸ್, ನೆಕ್ಸ್ಟ್ ನಿಮ್ಗೆ ಆಯಿಲ್ ಎಕ್ಸ್ಚೇಂಜ್ ಮಾಡ್ತಾ ತೋರಿಸ್ತೀನಿ. ಮಸ್ತಾಗಿದೆ ಗೈಸ್. ನೋಡಿದ್ರಲ್ಲ, ಆಕ್ಸಿಜನ್ ಸೆನ್ಸರ್ ಕ್ಲೀನ್ ಮಾಡಿದರೆ ಮೇಸ್ತ್ರಿ ಅವರು ಮಸ್ತ್ ಕ್ಲೀನ್ ಮಾಡಿದ್ದಾರೆ. ಪೆಟ್ರೋಲ್ ನೆನಕೆಟ್ಟು ಏರ್ ಹೊಡೆದು ಕ್ಲೀನ್ ಮಾಡಿದ್ದಾರೆ. ಬನ್ನಿ ಗೈಸ್, ಗಾಡಿಗೆ ಫಿಟ್ಟಿಂಗ್ ಮಾಡ್ತಾರೆ, ತೋರಿಸ್ತೀನಿ ಹೇಗೆ ಫಿಟ್ಟಿಂಗ್ ಮಾಡ್ತಾರಂತ. ನೋಡಿ ಇಲ್ಲಿ ಹೇಗಿದೆ ಟ್ರಾಫಿಕ್. पूरा बराबर है। हाँ गेट भाई, गेट चेक कर। ಆಕ್ಸಿಜನ್ ಸೆನ್ಸರ್ ಅಂತ ಫಿಟ್ ಆಗಿದೆ ನೋಡ್ರಿ. ಆಕ್ಸಿಜನ್ ಸೆನ್ಸರ್ ಫಿಟ್ ಮಾಡ್ಯಾರ. ಕಪ್ಲರ್ ಸ್ವಿಚ್ ಕೊಡ್ಸಾತರ ಆಕ್ಸಿಜನ್ ಸೆನ್ಸರ್ದು. ಬೆಸ್ಟ್ ಅವ್ರು ಸ್ಟಾರ್ಟ್ ಮಾಡೋಣ ಥರ. पूरा पानी का ನೋಡಿ ಗೈಸ್, ಗಾಡಿ ರೆಸ್ಪಾನ್ಸ್ ಆಗಿದೆ. ಜಸ್ಟ್ ಆಯಿಲ್ ಚೇಂಜು, ಏರ್ ಫಿಲ್ಟರ್ ಚೇಂಜು, ಆಮೇಲೆ ಆಯಿಲ್ ಫಿಲ್ಟರ್ ಚೇಂಜು, ಎ ಸಿ ಫಿಲ್ಟರ್ ಚೇಂಜು, ಆಮೇಲೆ ಆಕ್ಸಿಜನ್ ಸೆನ್ಸರ್ ಕ್ಲೀನ್ ಪೂರ ಸರ್ವಿಸ್ ಆಗೈತಿ. ನೋಡ್ಕೊಂಬಿಡಿ ಒಂದ್ಸತಿ.
ನಿಮ್ಗೆ ಯಾರಿಗಾದರೂ ಸರ್ವಿಸ್ ಮಾಡ್ಬೇಕು ಅನಿಸಿದ್ರೆ ಸೀದಾ ಕಾಳಿದಾಸ್ ಸರ್ಕಲ್, ಬಾಗಲಕೋಟೆಯಲ್ಲಿ ಕಾಳಿದಾಸ್ ಸರ್ಕಲ್ ನಿಂತಿರೋ ಬಕ್ಷಿ ಆಟೋಮೊಬೈಲ್ಗೆ ಒಂದ್ಸತಿ ವಿಸಿಟ್ ಕೊಡಿ, ಸರ್ವಿಸ್ ಮಾಡಿಕೊಡ್ತಾರೆ. ನಿಮ್ಗೆ ಮಸ್ತಾಗಿ ಸರ್ವಿಸ್ ಮಾಡಿಕೊಡ್ತಾರೆ. ನೀವು ಹೇಗತ್ತೀರ ಆ ರೀತಿಯಲ್ಲಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ರೀತಿ ಸರ್ವಿಸ್ ಮಾಡಿಕೊಡ್ತಾರೆ. ಇದು ನಿಮ್ಮ ಕಾರ್ಡ್ ಬಕ್ಷಿ ಆಟೋಮೊಬೈಲ್ಸ್ ಅಂತೇಳಿ, ಬಾಗಲಕೋಟ್ ರೋಡ್ ನಿಯರ್ ಕಾಳಿದಾಸ್ ಸರ್ಕಲ್, ಸೀಮಿಕಿರಿಗೆ ಹೋಗೋ ಬೈಪಾಸಿಗೆ ಬಂದರೆ ನಿಮಗೆ ಇಲ್ಲಿ ಕಾಣ್ತಾ ಇರೋದಲ್ಲ ಇದೇ ಬಕ್ಷಿ ಆಟೋಮೊಬೈಲ್ಸ್ ಅಂತೇಳಿ. ಇವು ಬಕ್ಷಿ ಆಟೋಮೊಬೈಲ್ದವರು ಮಿಸ್ತ್ರಿ ಅವರು ಇವರು. ಇಲ್ಲಿ ಬಂದು ನಿಮ್ಗೆ ಭೇಟಿ ಮಾಡಿ ನಿಮ್ಮ ಸರ್ವಿಸ್ ಸ್ಯಾಟಿಸ್ಫ್ಯಾಕ್ಷನ್ ರೀತಿಯಲ್ಲಿ ಸರ್ವಿಸ್ ಮಸ್ತಾಗಿ ಮಾಡಿಕೊಡ್ತಾರೆ. ಇನ್ನು ಸ್ವಲ್ಪ ಕೂಲಂಟ್ ಡಿಸ್ಟಿಲ್ ವಾಟರ್ ಹಾಕತ್ತಾರೆ. ಹೆಂಗೆ ಗಾಡಿ ಇಂಜನ್ ಚಲೋ ಇಟ್ಟಾರಲ್ಲ ಹಂಗೆ ಕಮ್ಮಿ ಆದಂಗೆ ಕಮ್ಮಿ ಆಗಿದ್ದು ಸ್ವಲ್ಪ ನೀರು ಹಾಕತ್ತಾರೆ ನೋಡಿ. ತೋರಿಸ್ತಿಲ್ಲ ಕಾರ್ಡು, ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಗೈಸ್. ನಿಮ್ದು ಏನೇ ಕಾರ್ ಗಾಡಿ ಸರ್ವಿಸ್ ಇದ್ದರೂ ಆಲ್ ಬ್ರ್ಯಾಂಡ್ ಸರ್ವಿಸ್ ಮಾಡ್ತಾರೆ ಅವರು. ಏನೋ ಸರ್ವಿಸ್ ಇದ್ದರೂ ಇವ್ರಿಗೆ ಭೇಟಿ ನೀಡಿ ಗೈಸ್. ನಿಮ್ಗೆ ಏನೇ ಇದ್ರೂ ಸರ್ವಿಸ್ ಮಾಡಿ ಕೊಡ್ತಾರೆ ಗಾಡಿ. ಇವ್ರ ನಂಬರ್ ಮ್ಯಾಗಿದೆ ಗೈಸ್, ಕಾಂಟ್ಯಾಕ್ಟ್ ಮಾಡ್ಬೋದು ಇವರಿಗೆ.